ಸ್ಟಾರ್ಟ್ ಆಯಿತು. ರೆಸ್ಪೆಕ್ಟ್ ಇದೆ ಫಸ್ಟ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಇದ್ದೀವಿ ಕಪ್ಪಡಿಯಲ್ಲಿ, ಕಪ್ಪಡಿ ಶ್ರೀ ಕ್ಷೇತ್ರದ ಇವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮನೇಲಿ ಯಾರೂ ಬಂದಿಲ್ಲ, ಯಾಕಂದರೆ ನೆಕ್ಸ್ಟ್ ವೀಕ್ ಇನ್ನೂ ಬರೋರಿದ್ದಾರಂತೆ. ಆ್ಯಂಡ್ ನಾಳೆ ಮನೆ ದೇವ್ರ ಕಾರ್ಯ ಮಾಡಬೇಕು, ಅದ್ರ ಮುಂಚೆ ಆಶೀರ್ವಾದ ತಗೊಳ್ಳೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀವಿ. ಎಲ್ಲರೂ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅಪ್ಪು ಎಲ್ಲರಿಗಿಂತ ದೊಡ್ಡವನು, ಯಾರು ಅವನಿಗೆ ರೆಸ್ಪೆಕ್ಟ್ ಕೊಡ್ತಿಲ್ವಂತೆ. ರೆಸ್ಪೆಕ್ಟ್ ಆಗಿ ನನಗೆ ದಾದಾ ಅಂತ ಹೇಳಿ, ಅಣ್ಣ ಅಂತ ಹೇಳಿ, ಯಾರು ನನಗೆ ಅಣ್ಣ ಅನ್ನಲ್ಲ ಅಂತ ಪಾಪ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದೇ ಡಿಸ್ಕಷನ್ ರಾಜೇಶ್ ಹೇಳ್ತಾ ಇದ್ದಾರೆ. ಅಣ್ಣ ಅಂದರೆ ಬರೀ ಅಣ್ಣ ಅನ್ನಿಸ್ಕೊಳ್ಳೋದಲ್ಲ ಕಣೋ, ಯು ಶುಡ್ ಹ್ಯಾವ್ ಸಮ್ ರೆಸ್ಪಾನ್ಸಿಬಿಲಿಟಿ. ಜಸ್ಟ್ ಲೈಕ್ ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಹೇಗೆ ನೋಡ್ಕೊತಾರೋ ನೀನು ಹಾಗೆ ನೋಡ್ಕೊಳ್ಬೇಕು ಅಂತ. ಅವನು ಬರೀ ಅಣ್ಣ ಅನ್ನಿ ಸಾಕು ನನಗೆ. ಸೊ ನಾಳೆಯಿಂದ ಶುರು. ನಾಳೆಯಿಂದಾನೆ ಇವತ್ತಿಂದ ಶುರು. ಚಿಕ್ಕ ಫಸ್ಟ್ ಎಲ್ಲ ತಿಂದವನೋ ಇಲ್ವೋ, ಹಾಲು ಕುಡಿದ್ನೋ ಇಲ್ವೋ ಎಲ್ಲ ಕೇಳಿ ಆಮೇಲೆ ಊಟ ಮಾಡ್ಬೇಕು. ನೋಡಿ ಹೆಂಗ ಆ ಕಡೆ ಈ ಕಡೆ ಹೋಗ್ತಿದ್ದಾನೆ. ಫ್ರೆಂಡ್ ಆಗಿರ್ಬೇಕಾ ಇಲ್ಲ ರೆಸ್ಪೆಕ್ಟ್ಫುಲ್ ಆಗಿರ್ಬೇಕಾ? ನಿನ್ಗೆ ಅಣ್ಣ ಅಂದ್ರೆ ರೆಸ್ಪೆಕ್ಟ್ಫುಲ್, ಫ್ರೆಂಡ್ ಅಂದ್ರೆ ಜಾಲಿ ಜಾಲಿ ಅಂತಂದೆ. ಈಗ ಅವ್ನ್ ಜಾಲಿ ಬೇಕಾ? ರೆಸ್ಪೆಕ್ಟ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ. ಎಸ್ ಎಸ್. ಸೊ ಇವತ್ತಿಂದ ನೋಡೋಣ ಎಷ್ಟು ರೆಸ್ಪಾನ್ಸಿಬಲ್ ಆಗಿ ನೋಡ್ಕೊಳ್ತಾನೆ ತಮ್ಮನ್ನ, ತಂಗಿನ ಎಲ್ಲ. ನೀನು ಹೇಳ್ಬಿಟ್ಟ, ನಿನ್ಗೂ ಎಲ್ಲ ಸಿಗುತ್ತೆ. ಸನಾ, ನೀನು ನನಗ್ ಬಂದ್ಬಿಟ್ಟು ಕೇಳ್ತೀಯ ಅಲ್ವಾ ಮಮ್ಮ, ಇದು ಮಾಡ್ಕೊಡು ಅದ್ ಮಾಡ್ಕೊಡು ಅಂತ. ನೀನ್ ಹೋಗ್ಬಿಟ್ಟು ಅಣ್ಣನ ಕೇಳ್ಬೇಕು, ದಾದಾ ನನ್ಗೆ ಇದನ್ನ ಮಾಡ್ಕೊಡು, ದಾದಾ ಇದು ನಂಗೆ ತಂದ್ಕೊಡು ಅಂತ ಕೇಳ್ಬೇಕು. ಕೇಳು, ತಂದ್ಕೊಡ್ತೀನಿ ಕೇಳು. ನೋಡೋಣ ಇವತ್ತು ಯಾರು ಸತಾಯಿಸ್ತಾರೆ ಅಂತ. ನೀನು ಐಸ್ ಕ್ರೀಮ್ ಕೇಳ್ತಿದ್ದಲ್ಲ, ಕೇಳುದ ಅದಕ್ಕೆ. ಮನೆ ಹತ್ರ ಬಿಡಿಸ್ತೀನಿ. ನೀನ್ ಹೋಗ್ಬಿಟ್ಟು ಬೇರೆಯವ್ರು ಕೇಳಂಗಿಲ್ಲ, ನಿನ್ ಪಾಕೆಟ್ ಮನಿಯಲ್ಲಿ ಕೊಡಿಸ್ಬೇಕು. ಆಯ್ತು, ಡನ್. ಫಸ್ಟ್ ಟಾಸ್ಕ್ ಡುಮಾಂಡ. ಮುಗೀತಾ? ಮುಗೀತು, ಬ್ರೇಕ್ ಆಗೋಯ್ತು ರೂಲ್ಸು. ಅಪ್ಪು ಅಣ್ಣನೂ ಇಲ್ಲ, ಏನೂ ಇಲ್ಲ. ಇದು ಕಪ್ಪಡಿ ರಾಚಪ್ಪನ ಸನ್ನಿಧಿ. ನಾನಿಲ್ಲಿ ಮದುವೆ ಆದಮೇಲೆ ಬರ್ತಾಯಿದ್ದೀನಿ ಅನ್ನೋ ಥರ ಏನಿಲ್ಲ. ನಮ್ಮ ಅಮ್ಮನ ಊರು ಕೂಡ ಕೆ ಆರ್ ನಗರದಲ್ಲಿ ಒಂದು ಹಳ್ಳಿನೇ. ಸೊ ನಾವು ಇಲ್ಲಿ ಸಮ್ಮರ್ ಹಾಲಿಡೇಸ್ಗೆ ಅಂದ್ಬಿಟ್ಟು ಬರ್ತಾಯಿದ್ವಿ. ಅಲ್ಲಿಗೆ ಬಂದಾಗ ಒಂದು ಸಾರಿ ಇಲ್ಲಿಗೆ ವಿಸಿಟ್ ಮಾಡ್ತಾಯಿದ್ವಿ. ಹೇಗೆ ಅಂದರೆ ಈ ಎತ್ತಿನ ಗಾಡಿ, ನಮ್ಮ ತಾತನ ಹತ್ರ ಎತ್ತಿನ ಗಾಡಿ ಇತ್ತು. ಅದರಲ್ಲಿ ನಮ್ಮ ಮಕ್ಕಳೆಲ್ಲನೂ ಕೂತ್ಕೊಂಡು ಒಬ್ಬರೋ ಇಬ್ಬರೋ ದೊಡ್ಡವ್ರು ಮಾತ್ರ ಬರೋರು ಅಷ್ಟೇ. ಆವಾಗ ವೆಹಿಕಲ್ ಅಂತೂ ಯಾರ ಹತ್ರನೂ ಇರಲಿಲ್ಲ. ಸೊ ಬುಲ್ಲಕ್ ಕಾರ್ಟಲ್ಲೇ ಬರ್ತಾಯಿದ್ವಿ. ಬಂದಾಗ ಇಲ್ಲೇನಾದರೂ ಮಾಡ್ಕೊಂಡು ತಿನ್ನೋದು, ತಿಂಡಿ ಟೈಪು. ಅಥವಾ ಇನ್ನೂ ಒಂದು ರೀಸನ್ ಬರ್ತಾ ಇದ್ದಿದ್ದಂದರೆ ಇಲ್ಲಿ ನದಿ ಹರಿಯುತ್ತೆ. ಆ್ಯಂಡ್ ಹಳ್ಳಿಗಳಲ್ಲಿ ನೀರಿನ ತೊಂದರೆ ಆಗ್ತಿತ್ತು. ಆ್ಯಂಡ್ ಎಸ್ಪೆಷಲಿ ಜಾಸ್ತಿ ಜನ ಬಂದಾಗ ನೀರು ಸಾಕಾಗ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ಇಲ್ಲೇ ಒಂದು ಬಟ್ಟೆ ಒಗೆದುಕೊಂಡು ಹೋಗ್ತಾಯಿದ್ವಿ. ಸೊ ಅದೊಂದು ಮೆಮರಿ ಚೆನ್ನಾಗಿದೆ. ಅದು ಬಿಟ್ಟರೆ ಈಗ ಮದುವೆ ಆದಮೇಲೆ ಕೂಡ ಇಲ್ಲಿಗೆ ಬರೋದು ಕಂಟಿನ್ಯೂ ಆಗ್ತಾಯಿದೆ. ಯಾಕಂದರೆ ರಾಜೇಶ್ ಮನೇಲಿ ಕೂಡ ಮನೆ ದೇವರು ಅಂತ ಪೂಜಿಸ್ತಾರೆ. ಮನೆಯಲ್ಲಿ ತಿಂಗ್ಳಿಗೊಂದು ಸಾರಿ ವಿಸಿಟ್ ಮಾಡ್ತಾರೆ. ಅಮಾವಾಸ್ಯೆ ದಿನ ಬಂದರೆ ಅಂತೂ ತುಂಬಾ ರಶ್ ಇರುತ್ತೆ. ನಾನು ಅಂದ್ಕೊಂಡಿದ್ದೆ ಇವತ್ತು ಬಾಗಿಲು ತೆಗೆದಿರೋದಿಲ್ಲ, ಯಾಕಂದರೆ ಅಮಾವಾಸ್ಯೆ ಏನು ಇರಲಿಲ್ಲ. ಸೊ ನಾವೇ ಪೂಜೆ ಮಾಡ್ಕೊಂಡು ಬರಬೇಕಾಗತ್ತೆ, ಅಂದರೆ ಹೊರಗಡೆನೇ ನಾವೇ ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ ಬರೋದು ಅಂತ. ಮೊದಲೆಲ್ಲ ಹಾಗೆ ಇರ್ತಾಯಿದ್ದಿದ್ದು. ನಾನು ಹೇಳಿದ್ನಲ್ಲ, ನಾವು ಬಂದಾಗ ಇಲ್ಲಿ ವರ್ಷಕ್ಕೊಂದು ಸಾರಿ ಬರ್ತಾಯಿದ್ವಿ ಅಂತ ಆವಾಗ. ಆ್ಯಂಡ್ ರೀಸೆಂಟಾಗಿ ಇದು ಚೇಂಜಸ್ ಆಗಿದೆ. ದಿನ ಪೂಜೆ ಮಾಡ್ತಾರಂತೆ. ಅಲ್ಲಿ ನಾವು ಒಬ್ಬರನ್ನ ಕೇಳಿದ್ವಿ ಕೂಡ, ಅವರು ಇನ್ಮೇಲೆ ದಿನ ಪೂಜೆ ಅಂತ ಹೇಳ್ತಾಯಿದ್ರು. ಇಷ್ಟು ರಶ್ ಇರುತ್ತೆ ಇವತ್ತು ಕೂಡ ಅಂತ ಅಂದ್ಕೊಂಡಿರಲಿಲ್ಲ. ಹೇಳಿದ್ನಲ್ಲ, ಅವರು ದಿನ ಪೂಜೆ ಮಾಡ್ತಾರಂತೆ. ಅದಕ್ಕೆ ಇನ್ಮೇಲೆ
ಯಾರಾದರೂ ಯಾವಾಗಲಾದರೂ ಬರ್ಬೋದು. ಆ್ಯಂಡ್ ಫೆಬ್ರವರಿಯಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಜಾತ್ರೆ ಟೈಮಲ್ಲಂತೂ ಕಾಲಿಡೋದಕ್ಕೆ ಜಾಗ ಇರೋದಿಲ್ಲ ಆ್ಯಂಡ್ ತುಂಬ ಗಲೀಜು ಕೂಡ ಆಗಿರುತ್ತೆ. ಯಾಕಂದರೆ ಆವಾಗ ಇಲ್ಲೇ ಬಂದು ಅಡುಗೆ ಮಾಡೋರು ಎಲ್ಲನೂ ಮಾಡ್ತಾರೆ. ಈಗಲೂ ಕೂಡ ಅದು ನಡೆಯುತ್ತೆ. ಒಂದು 4 ರೂಮ್ಸ್ ಏನೋ ಕಟ್ಟಿದಾರಂತೆ, ಅಲ್ಲಿ ನೀವು ಅಡುಗೆ ಮಾಡ್ಬೋದು ಅಂತ ಹೇಳ್ತಾರೆ. ಕೆಲವೊಬ್ಬರು ಇಲ್ಲೇ ರಾತ್ರಿ ಇದ್ದು ಬೆಳಿಗ್ಗೆ ದರ್ಶನ ಮಾಡ್ಕೊಂಡು ಹೋಗೋರು ಕೂಡ ಇದ್ದಾರೆ. ಅವ್ರಿಗೋಸ್ಕರ ಕೂಡ ರೂಮ್ಗಳು ಇದೆಯಂತೆ. ಏನಪ್ಪ ಅಂದರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಳ್ಬೇಕು. ಇಲ್ಲೇ ಇದೆ, ಅಲ್ಲೋಗಿದ್ದೀರಲ್ರಿ. ಮಾರುತಿ ರಾಯ ಅಂತೂ ಎಷ್ಟೊಂದಿತ್ತು ಗೊತ್ತಾ ಸ್ನೇಹಿತರೆ, ಭಯ ಆಗುತ್ತೆ ಅಲ್ಲಿ ಇರೋದಕ್ಕೆ. ತಟ್ಟೆಲಿ ಏನೇ ಇಟ್ಕೊಂಡಿದ್ರು ಬಂದು ಕಿತ್ಕೊಂಡು ಹೊಟ್ಟೋಗ್ತಾ ಇತ್ತು. ಅದಕ್ಕೆ ರಾಜೇಶ್ ನಾವೇ ಕೊಡ್ತೀವಿ ತಡಿ ಅಂದ್ಬಿಟ್ಟು ಹುಡ್ಕೊಂಡು ಹೋದರೆ ಅದು ಈ ಕಡೆ ಬಂದಿತ್ತು, ಇವರು ಆ ಕಡೆ ಹೋಗಿದ್ರು. ಓಕೆ, ದರ್ಶನ ಎಲ್ಲ ಆಯಿತು. ಈಗ ಹೊರಟು ಮತ್ತೆ ಸ್ವಲ್ಪ ಕೆಲಸ ಇತ್ತು ಮನೆಗೆ ಹೋಗ್ತಾ. ಸೊ ಅದನ್ನು ಮುಗಿಸ್ಕೊಂಡು ಮನೆಗೆ ರೀಚ್ ಆದ್ವಿ. ವೆದರ್ ಚೆನ್ನಾಗಿದೆ ಇವತ್ತು, ಬಿಸಿಲಿದೆ. ಅಮ್ಮ ಹೇಳ್ತಾ ಇದ್ರು ಬಿಸಿಲು ಕಣೋ, ತುಂಬಾ ಬಿಸಿಲಾಗ್ಬಿಡುತ್ತೆ, ನೀವು ಹೋಗಂಗಿದ್ರೆ ಬೇಗ ಹೋಗಿ ಬನ್ನಿ, ಆಮೇಲೆ ಸುಸ್ತಾಗ್ಬಿಡುತ್ತೆ ಅಂತ. ಸೊ ಬೇಗ ಹೋಗಿ ಬಂದ್ವಿ. ಯಾರು ತೆಗೆಸ್ಕೊಟ್ರು ಬೇಟ? ಅಪ್ಪು ದಾದ ಅಂದಿದ್ದಕ್ಕೆ ಯಾರ ಹತ್ರ ನೀನು ತೆಗೆಸ್ಕೊಂಡೆ? ನೀನು ಯಾರ ಹತ್ರ ತೆಗೆಸ್ಕೊಂಡೆ? ಫ್ರಮ್ ಯೋರ್ ಪಾಕೆಟ್ ಮನಿ? ರಿಯಲಿ? ಸನ್ಮ ನೋಡು ಸಾನು, ದಾದಾ ಅನ್ನೋದ್ರಲ್ಲಿ ಎಷ್ಟೊಂದು ಎಫೆಕ್ಟ್ ಇದೆ. ತಿಳ್ಕೊ ಚಿನ್ನಿ, ಯು ವಿಲ್ ಬಿ ಇನ್ ಅಡ್ವಾಂಟೇಜ್. 7,000 ಇತ್ತು ನಮ್ಮ ಪಾಕೆಟ್ ಮನಿಲಿ. ಹಾಂ, ಎಲ್ಲ ಬ್ಯಾಕ್ ಹಾಕಿದೆ. ಆಮೇಲೆ ಪುನಃ ಐತೆ. ಹಾಂ, ಪುನಃ ಎಷ್ಟೈತೆ ಗೊತ್ತಿಲ್ಲ. ಈಗ ಹೇಳ್ದಾ? ಥ್ಯಾಂಕ್ ಯು ಹೇಳ್ದಾ? ಏನಂತ ಹೇಳ್ದೆ? ಇನ್ನೊಂದ್ಸರಿ ಹೇಳು. ಏನಂತ? ನೈಸ್. ಬಟ್ ನೀನು ಚಿಕ್ಕ ಜೊತೆ ಜಗಳ ಮಾಡ್ಕೊಂಡಲ್ಲ ಅಲ್ಲೇ. ಅವನಿಗೂ ಕೊಟ್ಟೆ. ನೋ ಪಾರ್ಶಾಲಿಟಿ. ಅಲ್ಲೇ ಜಗಳ ಮಾಡ್ಕೊಂಡಿಯಲ್ಲ, ದಟ್ಸ್ ನಾಟ್ ಗುಡ್. ಓಕೆ, ಎಂಜಾಯ್. ನೋಡಿ ಒಬ್ಬನೇ ತಿಂತಾರೆ. ಏನ್ರಿ ಹೇಗಿದೆ? ಸಣ್ಣ ಪುಟ ಸೂಪರ್, ಚಿಕ್ಕ ಪುಟ ಫ್ಯಾಂಟಾಸ್ಟಿಕ್. ಬಂದ ಮೇಲೆ ನಾಳೆಗೆ ಪ್ರಿಪ್ರೇಷನ್ಸ್ ಇತ್ತು. ನಾವು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಸಂಜೆ ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡಿದ್ವಿ. ಆವಾಗ ಒಂದು ಪ್ರಿಯಾ ಡಿಶ್ ಮಾಡಿ ಕೊಟ್ಟಿದ್ಲು, ಅದನ್ನು ಟೇಸ್ಟ್ ಮಾಡ್ತಾಯಿದ್ವಿ. ಅದಕ್ಕೆ ರಾಜೇಶ್ ಎಲ್ಲರಿಗೂ ಕೇಳ್ತಾಯಿದ್ರು ಹೇಗಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಮಗೆ ಅದು ಫಸ್ಟ್ ಟೈಮು ಅವಳು ಮಾಡಿ ಕೊಟ್ಟಿದ್ದು. ಚೆನ್ನಾಗಿತ್ತು. ಆ್ಯಂಡ್ ನಾವು ಮಾರನೇ ದಿನದ್ದು 2 ದಿನದ್ದು ವ್ಲಾಗ್ ಮಾಡಿಲ್ಲ ನಾನು. ಯಾಕೆ ಅಂತ ನಿಮಗೆ ರೀಸನ್ ಮುಂದೆ ತಿಳಿಸ್ತೀನಿ. ಸೊ ಈಗ 2 ದಿನ ಆದಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ನಾವು ಮೈಸೂರಿಗೆ ಹೊರಡ್ತಾ ಇದ್ದೀವಿ. ನೋಡ್ಬೋದು ಮಳೆ ಅಬ್ಬರ ಹೇಗಿದೆ ಅಂತ. ಹೋಗ್ತಾ ರೋಡಲ್ಲಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟಿದ್ದೀವಿ. ಸಾನು ದಾನಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂದ್ಬಿಟ್ಟು ಫೋನ್ ಮಾಡಿದ್ಲು. ನಾನು ಬರ್ತಿಲ್ಲ ಇವತ್ತು, ನಾಳೆ ಬರ್ತೀನಿ ಅಂತ. ನಮ್ಮ ಕಾರ್ ರೋಡಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಬಂದ್ಲು. ನೋಡಿದ್ರಿ ಹುಡುಗಿ ನಮ್ಮ ಮನೇಲೇ ಇಲ್ಲ, ಪಕ್ಕದ ಮನೇಲಿದೆ. ಸರ್ಪ್ರೈಸ್ ಎಲ್ಲ ಗೋತಾ. ಈ ಹುಡುಗಿಗೆ ಸರ್ಪ್ರೈಸ್ ಕೊಡೋಣ ಅಂದರೆ ನಮಗೆ ಸರ್ಪ್ರೈಸ್ ಆಗೋಯ್ತಲ್ಲಪ್ಪ. ಇಲ್ಲ ಧಾನು ಅಂತ. ಸಾನು ಬಂದಿಲ್ಲ. ಈಗ ಕೇರಳದಲ್ಲಿ ಬಿಟ್ಟು ಬಂದಿದ್ದಾರೆ. ಹಾಂ, ನಾಳೆ ಕರ್ಕೊಂಡು ಹೋಗ್ತಾರೆ ನಿನ್ಗೆ. ನನಗೆ ಕೇರಳಕ್ಕೆ ಕರ್ಕೊಂಡು ಬರೋಕೆ. ನೋ ರಿಯಾಕ್ಷನ್. ಇಷ್ಟಕ್ಕೆ ಮಾತ್ರ ಯಾವಾಗ ಬರ್ತೀಯಾ ಅಂತಿದ್ದ. ಸರ್ಪ್ರೈಸ್ ಬಕ್ರಕಲ್ಲ ಸಂಡೇ ಏನ್ ಧಾನು ಅದೇನೋ ಹಾಕೊಳ್ತೀನಿ ಅಂದೆ. ಅಕ್ಕ ಬಂದ್ರೆ ಬರ್ತೀನಿ ಅಂದ್ರೆ ನಾನೇನೋ ಹಾಕೋತೀನಿ ಡಿಸ್ನಿದು ರಾಕ್ ಸ್ಟಾರ್ದು ಏನೋ ಅಂದೆ. ಅವ
ಆಮೇಲೆ ಹೇಳ್ತೀವಿ. ಇವಾಗಲೇ ಯಾಕೆ ಹಾಕಿಲ್ಲ ಹೇಳು. ನಾನು ಮತ್ತೆ ಯಾವಾಗ ಬರ್ತೀರಾ ಅಂತ ಆಮೇಲೆ ಹೇಳ್ತೀನಿ ಅಂದ್ರೆ ಅದಕ್ಕೆ ನಾಳೆ ಬರ್ತಾರೆ ಬಿಡು ಅಂತ ಹೇಳಿದೆ. ನಾನೇ ಹೇಳಿದ್ದು ನಾಳೆ ಬರೋದು ಅಂತ. ಅದಕ್ಕೆ ಅವಳು ಹಾಕೊಂಡಿಲ್ಲ ಇವತ್ತು. ಈಗ ಹಾಕೊಂಡು ಬಾ. ಬೇಡ ಬಿಡು, ನಾಳೆ ಹಾಕೊಳ್ಳೋಣ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಮತ್ತೆ ಮಾರನೇ ದಿನ ಬೆಳಿಗ್ಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಮ್ಮನ ಬ್ಲಡ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಇದು ಗ್ಲೂಕೋಮೀಟರು ಅಗಾರೋದು ನಾನು ಇಲ್ಲೇ ಇಟ್ಬಿಟ್ಟಿದ್ದೀನಿ, ಅಮ್ಮನಿಗೆ ಅಂತ ತೊಗೊಂಡಿದ್ದೆ. ತುಂಬ ಈಸಿ, ಯಾರಾದ್ರೂ ಟೆಸ್ಟ್ ಮಾಡ್ಬೋದು. ಇದೇನಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಪ್ರೈಸ್ ವೈಸ್ ಕೂಡ ಕಡಿಮೆ ಸಿಗತ್ತೆ. 259 ಇದೆ ಕಣಮ್ಮ. ಸ್ವಲ್ಪ ಆದ್ರೆ ಸಾಕೋದಕ್ಕೆ, ಜಾಸ್ತಿ ಬೇಡ. ಹೆಂಗಮ್ಮ ಕಂಟ್ರೋಲ್ ಮಾಡೋದು ನೀನು? ಏನು ಮಾಡ್ತೀಯ ಈಗ? ಅಷ್ಟೇ, ತಿಂದ ತಕ್ಷಣ ವಾಕಿಂಗ್ ಮಾಡಬೇಕು. ಹೋಗಿ ಬರ್ತೀನಲ್ಲ ಹಾಲ್ಗೆ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಟಿ ವಿ ನೋಡ್ಬಿಡ್ತೀನಿ ಕಣೆ, ಸೀರಿಯಲ್ ನೋಡ್ಬಿಡ್ತೀನಿ ಕಣೆ, ಆಮೇಲೆ ವಾಕಿಂಗ್ ಮಾಡ್ತೀನಿ ಕಣೆ. ಆ ಥರ ಅಲ್ಲ, ತಕ್ಷಣ ಊಟ ಆದ ತಕ್ಷಣ ಒಂದು 10 ನಿಮಿಷ ತಿರ್ಗಾಡ್ಬೇಕು. ತಿರುಗ್ತೀನಿ. ಈಗ ಪಾತ್ರೆ ತಗೊಂಡೋಗಿ ತಿಂದ ತಕ್ಷಣ ತಟ್ಟೆ ತಗೊಂಡೋಗಿ ಆಚೆ ಯಾರಮ್ಮ ಮಡಗ್ತಾರೆ, ನಾವು ತಾನೇ ಮಡಗ್ಬೇಕು. ತಗೊಂಡೋಗಿ ಬಸ್ಲು ಮೇಲೆ ಇಟ್ಬಿಟ್ಟು ಅಲ್ಲಿಂದ ಆಚೆ ಇಡ್ತೀನಿ, ಸ್ಟವ್ ಒರೆಸ್ತೀನಿ, ಹಸ್ರ ಪಸ್ರ ಎತ್ತೀನಿ. ಅಯ್ಯೋ, ನಾನು ಹೇಳಿ ಹೇಳಿ ಸಾಕಾಯ್ತು. ಅದೇನಂತೀರೋ ನೀವೇ ಹೇಳಪ್ಪ. ಇಲ್ಲಮ್ಮ, ವಾಕ್ ಮಾಡ್ತಾ ಇದ್ದೀನಿ. ಮಾಡಿದ್ಮೇಲೆ ಹೋಗಮ್ಮ. ಈಚೆ ಹೋಗಕ್ಕೆ ಟೈಮ್ ಇರಲ್ಲ, ಮಾಡಿದ್ಮೇಲೆ ಹೋಗಮ್ಮ. ಮುಂದ್ಗಡೆ ರೋಡಲ್ಲೇ ತಿರುಗ್ತೀನಿ, ಅಲ್ಲಿಂದ ಇಲ್ಲಿಂದ ಅಲ್ಲಿ. ಹೌದಮ್ಮ. ಸರಿ ಕಣಮ್ಮ, ಸರಿ. ನೀ ತಟ್ಟೆ ತೊಗೊಂಡ್ಬಿಟ್ಟು ಇಡ್ತೀನಿ ಕಣೆ. ನನ್ನ ತಟ್ಟೆ ಯಾರೇ ಇಡ್ತಾರೆ, ಅದು ವಾಕಿಂಗೇ ಅಲ್ವೇನೆ ಅಂದರೆ ನಾನು ಏನು ಹೇಳಿ? ಇಲ್ಲ, ಅದೇ ನಾನು ಊಟ ಮಾಡಿದ ತಕ್ಷಣ ಹೊಟ್ಟೋಗ್ಬಿಟ್ರೆ ತಟ್ಟೆ ಯಾರಿರ್ತಾರೆ ನಂದು. ನೀನು ಜೋಕ್ ಮಾಡ್ಕೊಂಡೇ ಇರು, ಸೀರಿಯಸ್ ಆಗಿ ತಗೋಬೇಡ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈಸೂರಿಗೆ ಬಂದಿದ್ದೀನಿ ಅತ್ತೆ ಮನೆಯಿಂದ. ನಿನ್ನೆ ಸಂಜೆ ಬಂದಿದ್ದು, ಆಲ್ಮೋಸ್ಟ್ ಕತ್ಲೆ ಆಗಿತ್ತು. ನಾನು ಬರಬೇಕಾದ್ರೆ ವ್ಲಾಗ್ ಮಾಡಲಿಲ್ಲ. ನೆನ್ನೆ ಫುಲ್ಲು ಮಳೆ. ನಾವು 5 ಗಂಟೆಗೇನೋ ಹೊರಟಿದ್ದು, 5:30 ಆಗಿತ್ತು. ಫುಲ್ಲು ಮಳೆ ಸ್ನೇಹಿತರೆ. ಸೊ ನೆನ್ನೆ ಬಂದಾಗೇನು ವ್ಲಾಗ್ ಮಾಡಲಿಲ್ಲ. ಇವತ್ತು ರಾಜೇಶ್ ಬ್ಯಾಂಗ್ಳೂರ್ಗೆ ಹೊರಟರು. ಬೆಳಿಗ್ಗೆ ಆ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಬ್ಯಾಂಗ್ಳೂರ್ಗೆ ಹೊರಟರು. ಅವರು ರಜೆ ಹಾಕಿದ್ರಲ್ಲ ಅಷ್ಟು ದಿನ, ಇಲ್ಲ ನನ್ನ ಕೆಲಸಕ್ಕೆ ಜಾಯ್ನ್ ಆಗಬೇಕು ಅಂತ ಹೇಳಿಬಿಟ್ಟು ಅವ್ರು ಹೊರಟರು. ನಾನು 1-2 ದಿನ ಇಲ್ಲೇ ಇದ್ಬಿಟ್ಟು ಹೋಗೋಣ ಅಂತ ಇದ್ದೆ. ಆ್ಯಂಡ್ ನಾನು ಹೇಳಿದ್ದೀನಿ ನಿಮಗೆ ಲಾಸ್ಟ್ ವ್ಲಾಗಲ್ಲಿ, ನಮ್ಮ ಮನೆಯಲ್ಲಿ ದೇವ್ರ ಕಾರ್ಯ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಅದ್ರ ಬಗ್ಗೆ ನಾನು ಏನೂ ಶೇರ್ ಮಾಡಿಲ್ಲ ನಿಮ್ಮ ಜೊತೆ. ನಮ್ಮ ಅತ್ತೆ ನಾನು ಬೆಳಗಾಂದು ಮದುವೆದು ಶೇರ್ ಮಾಡಿದ್ದೆ ನೋಡಿ ವ್ಲಾಗು, ಆವಾಗಲೇ ಹೇಳಿಬಿಟ್ಟಿದ್ದು, ನೀನು ಇದನ್ನು ತೋರಿಸಿರೋ ಥರ ನಮ್ಮ ಮನೇಲಿ ಏನು ಪ್ರೋಗ್ರಾಮ್ ಮಾಡ್ತೀವೋ ಅದನ್ನು ನೀನು ತೊಗೊಳ್ಳೋ ಹಾಗಿಲ್ಲ, ವೀಡಿಯೋಸು ಮಾಡೋಂಗಿಲ್ಲ, ಫೋಟೋಸು ಮಾಡೋಂಗಿಲ್ಲ, ಯಾರಿಗೂ ತೋರಿಸೋ ಹಾಗಿಲ್ಲ. ಅದನ್ನು ಅಷ್ಟೊಂದು ಸ್ಟ್ರಿಕ್ಟಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು, ಅಷ್ಟೊಂದು ಸ್ಟ್ರಿಕ್ಟ್ ದೇವರದು, ಸ್ಟ್ರಿಕ್ಟಾಗಿ ಮಾಡಬೇಕು ಅಂಥೇಳಿ ಈ ಥರ ಮಾಡಿರೋದು ನಾನು ನೋಡಿರಲಿಲ್ಲ. ಅಂದರೆ ನಾನು ಮದುವೆ ಆಗಿದ್ದು ಹೊಸದ್ರಲ್ಲಿ ಒಂದು ಸಾರಿ ಮಾಡಿದ್ರು, ಅದು ನಮ್ಮ ಮನೇಲಿ ಮಾಡಿರಲಿಲ್ಲ, ನಮ್ಮ ಚಿಕ್ಕ ಮಾವನ ಮನೇಲಿ ಮಾಡಿದರು. ಸೊ ಆವಾಗ ಅಷ್ಟೊಂದು ರೂಲ್ಸ್ ಎಲ್ಲ ಏನೂ ಗೊತ್ತಿರಲಿಲ್ಲ. ಈಗ ನಮ್ಮ ಮನೆಯಲ್ಲೇ ಮಾಡಿದ್ರಿಂದ ಪಿನ್ ಟು ಪಿನ್ ಗೊತ್ತಾಯಿತು ಎಷ್ಟು ಸ್ಟ್ರಿಕ್ಟ್ ಅಂದರೆ ಸ್ನೇಹಿತರೆ. ಹೇಗೆ ಹೇಳೋದು, ನೀವು ಅದನ್ನು ಕೇಳಿರ್ತಿರೋ ಇಲ್ವೋ ಹಾಗೆ ಅದು. ಹಾಗಾಗಿ ಅದರ ಪ್ರಿಪರೇಷನ್ ಆಗಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಅವತ್ತಿನ ದಿನದ್ದು, ಅದ್ರ ಮಾರನೇ ದಿನದ್ದು ಅದು ಕೂಡ ನಾನು ಶೇರ್ ಮಾಡಲಿಲ್ಲ. ಮನೆ ದೇವರಂದರೆ ಇದು ತುಂಬಾ ಸ್ಟ್ರಿಕ್ಟ್ ಅಂದ್ಬಿಟ್ಟು ತುಂಬ ಕಡಿಮೆ ಇದನ್ನು ಮಾಡೋದು. ಈಗ ಮನೆ ದೇವರು ಅಂದರೆ ವರ್ಷಕ್ಕೊಂದು ಸಾರಿ ಹೋಗ್ತೀವಿ ದೇವಸ್ಥಾನಕ್ಕೆ, ದರ್ಶನ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಆದರೆ ಇದು ಆ ಥರ ಮಾಡೋದಕ್ಕೆ ಆಗೋದೇ ಇಲ್ಲ. ಎಷ್ಟು ವರ್ಷ ಆದಮೇಲೆ ಮಾಡಿರೋದು. ಈಗ ಇನ್ನು ನೆಕ್ಸ್ಟ್ ನಮ್ಮ ಚಿಕ್ಕ ಮಾವನ ಮನೇಲಿ ಮತ್ತೊಂದು ಸಾರಿ ಮಾಡ್ತಾರಂತೆ. ಹಾಗಾಗಿ ನಾನು ಈ ಪ್ರಿಪ್ರೇಷನ್ ಆಗಿರ್ಬೋದು, ಫಂಕ್ಷನ್ದಾಗಿರ್ಬೋದು ಏನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಅದನ್ನು ಮುಗಿಸ್ಕೊಂಡು ತಕ್ಷಣವೇ ನಾವು ಈ ಕಡೆ ಬಂದ್ವಿ ಮೈಸೂರಿಗೆ. ಈಗ 1-2 ದಿನ ಇಲ್ಲಿದ್ದು ಹೊರಡ್ತೀವಿ. ಸೊ ಬನ್ನಿ, ಇವತ್ತು ನಮ್ಮ ದಿನ ಹೇಗೆ ಹೋಗುತ್ತೆ ನೋಡೋಣ. ಎಲ್ಲಿಂದ ಸೌಂಡ್ ಬರ್ತಿದೆ? ಅಯ್ಯೋ, ಈ ಹುಡುಗಿರು ನೋಡಿ ಸ್ನೇಹಿತರೆ, ನಾನು ಬೈದೆ, ಈ ಟೈಮಲ್ಲಿ ಹೋಗ್ತಿದ್ಯಲ್ಲ ಮಗಳೇ, ರಾತ್ರಿ ಹೊತ್ತು ಹೋಗೋದು ಅಂತ. ಅದಕ್ಕೆ ಇವರು ಶೇಡ್ ಮಾಡ್ಕೊಂಡಿದ್ದಾರೆ.
ಬೇಕಿತ್ತಾ ಇಲ್ಲಿ ಬಂದ್ಬಿಟ್ಟು ಗಾಳಿ ಹಾಕೊಳ್ಳೋದು? ನಾನು ಫ್ಯಾನ್ ತಗೊಂಡ್ಬರೋಣ ಅನ್ಕೊಂಡೆ ಅನ್ಕೊಂಡಿದ್ದಾರ ಅದಕ್ಕೆ ಸ್ವಿಚ್ ಇದೆ. ಹೌದು, ತಣ್ಣಗಾಗ್ತಿದ್ಯಾ? ಅಲ್ಲಿ ನೋಡು, ಅಂಬ್ರೆಲಾ ಇಟ್ಕೊಂಡು ಶೇಡ್ ಮಾಡಿಕೊಂಡು ಟೆಂಟು, ಇಲ್ಲೂ ಟೆಂಟು. ಬಟ್ ನೈಸ್ ವರ್ಕ್, ನೈಸ್ ಐಡಿಯಾ. ಓಕೆ, ಎಂಜಾಯ್. ನಾನು ಬರಲ್ಲ, ಬಂದೇನು ಮಾಡಲಿ, ಶಕೆ ಆಗುತ್ತೆ. ನನಗೆ ಅಲ್ಲಿ ಕೆಳಗಡೆ ಕೆಲಸ ಇದೆ, ನಾನು ಹೋಗ್ತೀನಿ. ಏನೇನು ಮಾಡ್ತಾರೆ ನೋಡಿ, ಕಣ್ಣು ಬಿಡೋಕ್ಕೂ ಆಗ್ತಾ ಇಲ್ಲ ನನಗೆ. ಈ ಮಕ್ಕಳು ಇಲ್ಲೇ ಟೈಮ್ ಪಾಸ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಅದಕ್ಕೆ ನಾನು ಕೇಳ್ತಾ ಇದ್ದಿದ್ದು ಸನ್ ಗ್ಲಾಸಸ್ ಬೇಕಾ ಅಂತ. ಬೇಕು ಸನ್ ಗ್ಲಾಸಸ್. ಎಲ್ಲಿಂದ ತಂದು ಕೊಡ್ತೀಯಾ? ಅಂಗಡಿಯಿಂದ. ಸನ್ ಗ್ಲಾಸಸ್ ಅಂದ್ರೆ ಇದು ಕೊಡ್ತಿದ್ಯಾ? ಇದು ನಮ್ಮ ಹೌಸ್, ಬರ್ತೀರಾ? ನಿಮ್ಮ ಹೌಸ್ಗೆ ನಾವು ಬರಬೇಕಾ? ಇದಕ್ಕೆ ಟಿಕೆಟ್ ಬೇಕು. ಅಯ್ಯೋ, ನಮ್ಮ ಹತ್ರ ಟಿಕೆಟ್ ಇಲ್ವಲ್ಲ. ಇದಕ್ಕೆ ಟಿಕೆಟ್ ಕೌಂಟರ್ ಹತ್ರ ತಗೊಬೇಕು. ಹಾಂ ಸರಿ, ತಗೋತೀವಿ. ಟಿಕೆಟ್ ಕೌಂಟರ್ ಎಲ್ಲಿ ಅಂತ ತೋರಿಸ್ತೀವಿ ಬನ್ನಿ. ಇಲ್ಲಿ ನೋಡಿ, ಟಿಕೆಟ್ ಕೌಂಟರ್. ಟಿಕೆಟ್ ಕೌಂಟರ್. ಸರಿ, ಕೊಡಿ ಒಂದು ಟಿಕೆಟ್. ಓಕೆ, 10 ರೂಪಾಯಿ. ಇಲ್ಲಿಗೆ ತಗೊಳ್ಳಿ. ಬರ್ಬೋದು, ಬನ್ನಿ. ಬನ್ನಿ ಹೋಗಿ ಬರೋಣ. ಟಿಕೆಟ್ ತೊಗೊಂಡು ಬಂದ್ಬಿಟ್ವಿ. ಗಾಳಿನೂ ಇದೆ, ಬಟ್ ಬಿಸಿಲಿದೆ ಅಲ್ವಾ, ಶಕೆ. ಅದಕ್ಕೆ ಹ್ಯಾಟ್ ಕೊಟ್ಟಿದ್ದು, ತಲೆ ಬಿಸಿ ಆಗ್ಬಿಟ್ಟು ಅಂತ. ಅಮ್ಮ ಹೆಂಗೆ ಮಾತಾಡ್ತಾಳೆ, ಎಷ್ಟೊಂದು ಮಾತಾಡ್ತಾಳೆ ನೋಡಿ ಇವಳು. ಒಳ್ಳೆ ಅಜ್ಜಿರ್ ಮಾತಾಡೋ ಥರ ಮಾತಾಡ್ತಾಳೆ, ದೊಡ್ಡವ್ರು ಮಾತಾಡೋ ಥರ. ಇವಳು ಹೇರ್ ಸ್ಟೈಲ್ ನೋಡ್ರಿ ಇವತ್ತು. ಕಲರ್ 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 ಕಲರ್. ಯಾರು ಮಾಡಿದಂತ ಕೇಳಿ. ಯಾರು? ನಾನು. ಓ ನೈಸ್. ಆಯ್ತು, ಈಗ ನಾನು ಹೋಗ್ಲಾ? ಇಲ್ಲ. ಸೋನಿ